ಕುತ್ಯಾಳ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಮುಂಭಾಗದಲ್ಲಿ ಕೂಡ್ಲು ಪ್ರಚಂಡ ಜೋಡಾಟ ನಡೆಯಿತು. ಹಲವಾರು ಮಂದಿ ಯಕ್ಷ ಪ್ರೇಮಿಗಳು ಯಕ್ಷಗಾನ വീക്ഷിಸಲು ಆಗಮಿಸಿದ್ದರು. വന്ധ്യതാ ചികിത്സാ രംഗത്ത് വിദഗ്ധവും നൈപുണ്യവുമായ പ്രവർത്തനം കാഴ്ചവെച്ചുകൊണ്ട് ഡോക്ടർ ജയലക്ഷ്മി സൂരജിന്റെ നേതൃത്വത്തിലുള്ള ഡ്രീം ഫ്ലവർ IVF സെന്ററിന് കേരളത്തിൽ സ്വീകാര്യത ഏറിവരികയാണ്. ഡ്രീം ഫ്ലവർ IVF സെന്റർ, ബാങ്ക് റോഡ്, കാസർഗോഡ്. ಎರಡು ರಂಗಸ್ಥಳಗಳಲ್ಲಿ ಒಂದೇ ಪ್ರಸಂಗವನ್ನು ಪ್ರದರ್ಶಿಸುವ ಅತಿ ಅಪರೂಪದ ಪ್ರಯೋಗವಾಗಿದೆ ಯಕ್ಷಗಾನ ಜೋಡಾಟ. ರಂಗಸ್ಥಳಗಳನ್ನು ತುಂಬಾ ವ್ಯವಸ್ಥಿತವಾಗಿ ವಿನ್ಯಾಸಗೊಳಿಸಿ ಸಿದ್ಧಪಡಿಸಲಾಗಿತ್ತು. ಸಭೆಯಲ್ಲಿ ಒಂದು ರಂಗವೇರುವ ಪಾತ್ರಗಳಿಗಾಗಿ ರಂಗಸ್ಥಳದ ಮುಂಭಾಗದಲ್ಲಿ ಸಭೆಯ ಮಧ್ಯೆ 2 ಅಗಲವಾದ ದಾರಿಗಳನ್ನು ಬಿಡಲಾಗಿತ್ತು. ಸಾಧಾರಣವಾಗಿ ಜೋಡಾಟಗಳಲ್ಲಿ ಯಕ್ಷಗಾನದ ನೈಜ ಆಸ್ವಾದನೆಗೆ ಭಂಗವಾಗುತ್ತಿದ್ದರೂ ಅಪರೂಪದ ಯಕ್ಷಗಾನ ಪ್ರದರ್ಶನ ಇದಾಗಿದೆ. ಕೂಡ್ಲು ಕುತ್ಯಾಳ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಮುಂಭಾಗದಲ್ಲಿ ಈ ವರ್ಷದ 2ನೇ ಪ್ರಚಂಡ ಜೋಡಾಟ ಮೇಳ ನಡೆಯಿತು. ಕಾಸರಗೋಡು ಕೂಡ್ಲುವಿನ ಕೂಡ್ಲು ಮೇಳ ಹಾಗೂ ಮಲ್ಲ ಮೇಳದ ಯಕ್ಷಗಾನ ಕಲಾವಿದರಿಂದ ಶ್ರೀಕೃಷ್ಣ ಲೀಲೆ, ಕಂಸವಧೆ, ರತಿ ಕಲ್ಯಾಣ ಈ 3 ಯಕ್ಷಗಾನ ಪ್ರಸಂಗಗಳು 2 ರಂಗಸ್ಥಳದಲ್ಲಿ ಒಂದೇ ಸಮಯದಲ್ಲೇ ಪ್ರದರ್ಶನಗೊಂಡಿತು. ಹಿಂದಿನ ಕಾಲದಲ್ಲಿ ಜೋಡಾಟದ ಮೂಲಕ ಒಬ್ಬ ಉತ್ತಮ ಭಾಗವತ, ಉತ್ತಮ ನಾಟ್ಯಗಾರ, ಉತ್ತಮ ಹಾಸ್ಯಗಾರ, ಉತ್ತಮ ವಾಗ್ಮಿ ಮುಂತಾದ ಕಲಾವಿದರೆಂದು ಗುರುತಿಸುವ ಸ್ಪರ್ಧಾ ಕಣವಾಗಿತ್ತು. ಯಕ್ಷ ಕಲಾವಿದರಿಗೆ ಯಕ್ಷಾಭಿಮಾನಿಗಳಿಂದ ಚಪ್ಪಾಳೆ ಹಾಗೂ ಶಿಲ್ಲೆಗಳು ಲಭಿಸಿತು. ಮುಂಜಾನೆವರೆಗೆ ನಡೆದ ಯಕ್ಷಗಾನ ಬಯಲಾಟವನ್ನು ವೀಕ್ಷಿಸಲು ಹಲವಾರು ಮಂದಿ ಯಕ್ಷ ಪ್ರೇಮಿಗಳು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್.